ದೇಶದ ಗಡಿಯಲ್ಲಿ ಯುದ್ಧದ ಆತಂಕ ಇದೆ, ಯುದ್ಧದ ವಾತಾವರಣ ಇದೆ. ಭೂಸೇನೆ, ನೌಕಾಪಡೆ, ವಾಯುಪಡೆಗಳು ಸರ್ವಸನ್ನದ್ಧವಾಗಿ ನಿಂತಿದ್ದಾವೆ. ನಡೀತಾ ಇರುವ ಸರಣಿ ಸಭೆಗಳನ್ನು ನೋಡ್ತಾ ಇದ್ರೆ ಗಂಭೀರವಾದ ವಿಷಯವೊಂದು ಚರ್ಚೆಯಾಗ್ತಾ ಇರುವ ಹಾಗೆ ಅನ್ನಿಸ್ತಾ ಇದೆ. ಪಹಲ್ಗಾಮ್ ದಾಳಿಗೆ ಭಾರತದ ಮಿಲಿಟರಿ ಆಕ್ಷನ್ನಿನ ಸ್ವರೂಪ ಹೇಗಿರಬೇಕು ಅನ್ನುವ ಚರ್ಚೆ ಆಗ್ತಾ ಇದೆ ಅನ್ನುವ ಮಾಹಿತಿಗಳು ಹರಿದಾಡ್ತಾ ಇದ್ದಾವೆ. ನೆನಪಿರಲಿ, ಇವೆಲ್ಲ ಹಿಯರ್ಸೆ, ಅಲ್ಲಿ ಇಲ್ಲಿ ಕೇಳಿರುವ ವಿಷಯ. ಖಚಿತವಾಗಿ ಹಿಂಗೆ ಆಗ್ತಿದೆ ಅಂತ ಹೇಳೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯಾಕೆ ಅಂದರೆ ಯಾರಿಗೂ ಗೊತ್ತಾಗೋದಿಲ್ಲ. ನನ್ನ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅವರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ 40 ನಿಮಿಷಗಳ ಸಭೆ ಒಂದು ನಡೀತು. ನಾಳೆ ಸತತ 4 ಮೀಟಿಂಗ್ಗಳ ಡಿಸೈಡ್ ಆಗಿದ್ದಾವೆ. ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಸಭೆ ಇದೆ. ಒಂದು ವಾರದಲ್ಲಿ 2ನೆಯ ಸಲ ಇದೆ. ಬೆಳಗ್ಗೆ 11 ಗಂಟೆಗೆ ಸಿಸಿಎಸ್ ಸಭೆ. ಅದಾದ ನಂತರ ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿಯ ಮೀಟಿಂಗ್. ಕ್ಯಾಬಿನೆಟ್ ಕಮಿಟಿ ಆನ್ ಪೊಲಿಟಿಕಲ್ ಅಫೇರ್ಸ್ ಅಂತಾರೆ ಇದನ್ನ, ಸಿಸಿಪಿಎ. ಕ್ಯಾಬಿನೆಟ್ ಕಮಿಟಿ ಆನ್ ಪೊಲಿಟಿಕಲ್ ಅಫೇರ್ಸ್. ಸಿಸಿಪಿಎ ಮೀಟಿಂಗ್ ನಂತರ ಆರ್ಥಿಕ ವ್ಯವಹಾರಗಳ ಸಂಪುಟ ಸಭೆ. ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕಲ್ ಅಫೇರ್ಸ್. ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ. ಈ 3 ಸಭೆಗಳ ನಂತರ ಸಚಿವ ಸಂಪುಟ ಸಭೆ. ಈ 3 ಸಭೆಗಳ ಔಟ್ಕಮ್ ಏನು ಅನ್ನೋದು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಯಾಗುವ ಸಾಧ್ಯತೆ ಇದೆ. ಮೊದಲು ಸಿಸಿಎಸ್ 11 ಗಂಟೆಗೆ, ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಸಿಸಿಎಸ್. 2ನೆಯ ಮೀಟಿಂಗು ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಅರ್ಥಾತ್ ಸಿಸಿಪಿಎ, ಕ್ಯಾಬಿನೆಟ್ ಕಮಿಟಿ ಆನ್ ಪೊಲಿಟಿಕಲ್ ಅಫೇರ್ಸ್. 3ನೆಯದ್ದು ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ, ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್. ಕೊನೆಯದಾಗಿ ಕೇಂದ್ರ ಸಚಿವ ಸಂಪುಟ ಸಭೆ. ಅಮಿತ್ ಶಾ, ರಾಜನಾಥ್ ಸಿಂಗ್, ನಿರ್ಮಲಾ ಸೀತಾರಾಮನ್, ಜೈಶಂಕರ್ ಕೇಂದ್ರ ಸಚಿವರುಗಳು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ವಿದೇಶಾಂಗ ಸಚಿವ ಜೈಶಂಕರ್, ಪ್ರಧಾನಮಂತ್ರಿಗಳ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, 3 ಸೇನಾಪಡೆಗಳ ಮುಖ್ಯಸ್ಥರು ಈ ಸಭೆಯ ಭಾಗವಾಗಿರ್ತಾರೆ. ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟೀಸ್ ಸಿಸಿಎಸ್ ನಲ್ಲಿ ಈ ಎಲ್ಲರೂ ಇರ್ತಾರೆ. ಕ್ಯಾಬಿನೆಟ್ ಕಮಿಟಿ ಆನ್ ಪೊಲಿಟಿಕಲ್ ಅಫೇರ್ಸ್ ನಲ್ಲಿ ನಿತಿನ್ ಗಡ್ಕರಿ, ಜೆಪಿ ನಡ್ಡಾ, ಜಿತನ್ ರಾಮ್ ಮಾಂಝಿ, ರಾಮ್ ಮೋಹನ್ ನಾಯ್ಡು ಇರ್ತಾರೆ. ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ
ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕಲ್ ಅಫೇರ್ಸ್. ನಿರ್ಮಲಾ ಸೀತಾರಾಮನ್, ಅಮಿತ್ ಶಾ, ಜೈಶಂಕರ್ ಸೇರಿದಂತೆ ಕೆಲವು ಅಧಿಕಾರಿಗಳು ಇರ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.